ಜೈ ಬಲೋ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬ್ರವರಿಗೆ. ವೇದಿಕೆ ಮೇಲೆ ಇರುವಂತ ನಮ್ಮ ಮುಳಬಾಗಿಲು ತಾಲೂಕಿನ ಹಿರಿಯರು, ಧುರೀಣರು, ಈ ಸಮಾಜದ ಹರಿಕಾರರು, ಮುಳಬಾಗಿಲು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಆದಂತ ಕಸರಡ್ಪಲ್ಲಿ ವೆಂಕಟರಾಮಪ್ಪನವರು, ಈ ಗ್ರಾಮದ ದಲಿತ ಹೋರಾಟಗಾರರಾದಂಥ ಗೊಲ್ಲಹಳ್ಳಿ ವೆಂಕಟೇಶ್ ಅವರು, ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು, ಮುಳಬಾಗಿಲು ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ಸತೀಶ್ ಅವರೇ, ಹಾಗೂ ಈ ಗ್ರಾಮದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಸೋಮಶೇಖರ್ ಗೌಡರು, ಹಾಗೆ ನಮ್ಮ ಈ ಗ್ರಾಮದ ನನ್ನ ಸಹಪಾಠಿಯಾದಂಥ ವಕೀಲ ಮಿತ್ರರಾದಂಥ ಪಿ.ಆರ್. ರಘುಪತಿ ಅವರೇ, ಹಾಗೆ ಜಿ.ಕೆ. ಶಂಕರಪ್ಪನವರೇ, ಇನ್ನೊಬ್ಬ ನಿವೃತ್ತ ಶಿಕ್ಷಕರಾದ ಜಿ.ಎಂ. ನಾರಾಯಣಪ್ಪ ಅವರೇ, ಹಾಗೂ ನಮ್ಮ ತಾಲೂಕಿನ ನಾಯಕರಾದಂಥ ಚಿನ್ನಪ್ಪನವರೇ, ಹಾಗೂ ಗ್ರಾಮದ ಪ್ರಮುಖರಾದಂಥ ಜಿ.ವಿ. ಮಂಜುನಾಥ್ ಅವರು, ಜಿ.ವಿ. ಚಂದ್ರಪ್ಪ ಅವರು, ಪಿ.ಎಚ್. ಚಂದ್ರಪ್ಪ ಅವರು ಮತ್ತು ಕೆ.ಎಂ. ವೆಂಕಟರಮಣಪ್ಪನವರ ಪುತ್ರ ಅಂತ ಅಭಿಷೇಕ್ ರವರು, ಎಲ್ಲರೂ ಈ ವೇದಿಕೆಯನ್ನು ಅಲಂಕರಿಸಿದ್ದೀರಾ. ನಿಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಅಭಿನಂದನೆಗಳನ್ನು ಘೋಷಿಸುತ್ತಾ, ಹಾಗೆ ಈ ಗ್ರಾಮದ ಎಲ್ಲ ಜನರಿಗೂ ಅಂಬೇಡ್ಕರ್ ಸಾಹೇಬ್ರವರ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಈ ದಿವಸ ಬೆಳಗ್ಗೆಯಿಂದ ನಾನು 2 ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಆ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ಕಟ್ಟೆ ಕಡೆಯದಾಗಿ ನಮ್ಮ ಗ್ರಾಮದ ನಮ್ಮ ಮಕ್ಕಳಾದಂಥ ಯುವಕರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಬಂದು ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮಲ್ಲಿ ಕಿರು ಮಾತನ್ನು ಹೇಳಿದರು. ಆ ಒಂದು ಇದರಿಂದ ನಮ್ಮ ಗ್ರಾಮದ ಕಾರ್ಯಕ್ರಮವನ್ನು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ರವರ 135ನೇ ಜನ್ಮದಿನೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಸಕ್ರಿಯವಾಗಿ ಯಶಸ್ವಿಗೊಳಿಸಬೇಕೆಂದು ಮನಸ್ಫೂರ್ತಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರವರು ಜೀವನ ಚರಿತ್ರೆಯನ್ನು, ಅವರು ಹೆಂಗೆ ಬೆಳೆದು ಬಂದರು, ಯಾವ ರೀತಿ ಬೆಳೆದು ಬಂದರು, ಎಂತ ಶೋಷಣೆಗಳಿಗೆ ಅವರು ಶೋಷಣೆಗಳನ್ನು ಅನುಭವಿಸಿದರು, ಯಾವ ರೀತಿ ವಿದ್ಯಾಭ್ಯಾಸವನ್ನು ಕಲಿತರು, ದೇಶ ವಿದೇಶಗಳಲ್ಲಿ ಅವರ ವ್ಯಕ್ತಿತ್ವವನ್ನು ಯಾವ ರೀತಿ ಬೆಳೆಸಿಕೊಂಡ್ರು ಅನ್ನೋ ವಿಚಾರಗಳನ್ನು, ಹಾಗೂ ವಿಶೇಷವಾಗಿ
ಡಾಕ್ಟರ್ ಬಾಬಾ ಸಾಹೇಬರವರ ಮೌಲ್ಯಗಳು, ಅವರು ಯಾವ ರೀತಿ ಕಲಿಕೆ, ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಯಾವುದ್ರ ಬಗ್ಗೆ ಅನ್ನೋದನ್ನ ಸ್ವಲ್ಪ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ಕೆಲವು ವಿಚಾರಗಳನ್ನು ಹೇಳ್ತೀನಿ. ಅವರು ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿ ವಿದ್ಯೆಯನ್ನು ಕಲಿತರು, ಯಾವ ವಿಧವಾದ ಶೋಷಣೆಗಳಿಗೆ ಅವರು ಒಳಗೊಂಡಿದ್ರು, ಇಷ್ಟೆಲ್ಲ ಶೋಷಣೆಗಳನ್ನು ಅನುಭವಿಸಿ ಅವರು ಈ ದೇಶದ ಯಾರೂ ವಿದ್ಯಾಭ್ಯಾಸ ಮಾಡದಂತ ವಿದ್ಯೆಗಳನ್ನು, ಡಿಗ್ರಿಗಳನ್ನು ಪಡೆದರು. ಆ ಡಿಗ್ರಿಗಳು ಪಡೆಯುವಾಗ ಅವರಿಗೆ ಒಬ್ಬರು ಅಂಬೇಡ್ಕರ್ ಅಂತ ಹೇಳಿ ಒಬ್ಬ ಶಿಕ್ಷಕರಿದ್ದರು. ಆ ಶಿಕ್ಷಕರು 10 ಜನ ಶಿಕ್ಷಕರಿದ್ರಂತೆ ಅವ್ರ ಶಾಲೆಯಲ್ಲಿ. ಆದ್ರೆ ಇಬ್ಬರು ಮಾತ್ರ ಇವ್ರಿಗೆ ಸಹಕರಿಸ್ತಾ ಇದ್ರಂತೆ, ಇನ್ನ 8 ಜನ ಶಿಕ್ಷಕರು ಇವ್ರಿಗೆ ಸಹಕರಿಸಲಿಲ್ವಂತೆ. ಆದರೆ ಒಬ್ಬ ಅಂಬೇಡ್ಕರ್ ಅಂತಹ ಶಿಕ್ಷಕರು, ಉಪಾಧ್ಯಾಯರು, ಇವರ ತಿಳುವಳಿಕೆ, ಇವರು ಮಾಡ್ತಾ ಇದ್ದ ವ್ಯಾಸಂಗದ ಬಗ್ಗೆ ಹರಿತು ಕೊಟ್ಟು ಮತ್ತೆ ಸಬ್ ರಿಜಿಸ್ಟರ್ ಆಗಿ ಕೆಲಸ ಮಾಡಿ ನಿವೃತ್ತಿ ಆಗಿರುವಂತ ನಮ್ಮ ಗ್ರಾಮದ BM ಜನಾರ್ದನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂದ್ರೆ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ. ಅವರು ದಯವಿಟ್ಟು ಕೇಳಿಸ್ಕೋಬೇಕು, ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಗೋಪಾಲಕೃಷ್ಣ ಗೋಖಲೆ ಅವರು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು, ಬಾಬು ರಾಜೇಂದ್ರ ಪ್ರಸಾದ್ ಅವರು, ಇಂಥ ಮಹಾನ್ ವ್ಯಕ್ತಿಗಳಂತ ಇದ್ರು. ಇವರೆಲ್ಲರೂ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರವನ್ನು ಪಡೆದುಕೊಂಡ್ರು. ಆದರೆ ಸ್ವತಂತ್ರ ಪಡೆದುಕೊಂಡಾಗ ಬ್ರಿಟಿಷರು ಒಂದು ಮಾತನ್ನು ಎಂದರು. ಅದು ಏನಂದ್ರೆ, ಸ್ವತಂತ್ರ ಏನೋ ಭಾರತ ದೇಶದವರು ಪಡೆದುಕೊಂಡ್ರು, ಆದರೆ ಭಾರತ ದೇಶದಲ್ಲಿ ಒಂದು ಸಂವಿಧಾನವನ್ನು ಬರೆಯುವಂತ, ಒಂದು ಸಂವಿಧಾನವಂತ ರಚಿಸುವಂತ ಬುದ್ಧಿವಂತ ಪ್ರಭುತ್ವರಿಲ್ಲ ಅಂತೇಳಿ ಒಂದು ಘೋಷಣೆಯನ್ನು ಹಾಕಿದರು ಆಂಗ್ಲರು, ಬ್ರಿಟಿಷರು. ಆಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ತೀರ್ಮಾನವನ್ನು ತಗೊಂಡು ಈ ಪ್ರಪಂಚದ 120 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ರು. ಯಾವ ದೇಶದ ಸಂವಿಧಾನ ಯಾವ ರೀತಿ ಇದೆ, ಆ ಸಂವಿಧಾನಗಳ ಗುಣಗಳೇನು, ಕ್ಯಾರೆಕ್ಟರ್ಸ್ ಏನು, ಫ್ಯೂಚರ್ಸ್ ಏನು ಅನ್ನೋದ್ರ ಬಗ್ಗೆ ಸುಮಾರು 2-3 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು. ಪ್ರಪಂಚವನ್ನೆಲ್ಲ ಸುತ್ತಾಡಿ ಅಧ್ಯಯನ ಮಾಡಿದ್ರು. ಕಡೆಯದಾಗಿ ಅವರು ಯಾರೂ ಮುಂದಕ್ಕೆ ಬರಲಿಲ್ಲ. ಮಹಾತ್ಮ ಗಾಂಧಿನೂ ಬರಲಿಲ್ಲ, ಜವಾಹರ್ಲಾಲ್ ನೆಹರು ಅವರು ಬರಲಿಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬರಲಿಲ್ಲ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಬರಲಿಲ್ಲ, ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರಲಿಲ್ಲ. ಆದರೆ ಆ ಜವಾಬ್ದಾರಿಯನ್ನು ಒತ್ತುಕೊಂಡಿದ್ದು ಮುಂದಕ್ಕೆ ಬಂದು ಒತ್ತುಕೊಂಡಿದ್ದಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆಗ ನಮ್ಮ ದೇಶಕ್ಕೆ
ಯಾವ ವಿಧವಾದಂತ ಸಂವಿಧಾನ ಬೇಕು, ಯಾವ ವಿಧವಾದ ಕಾನ್ಸ್ಟಿಟ್ಯೂಷನ್ ಬೇಕು ಅಂತೇಳಿ ಸುಮಾರು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು. ಆಗ ಅಮೆರಿಕ ದೇಶ ವೈಟ್ ಹೌಸ್ ಅಂತಾರೆ, ವೈಟ್ ಹೌಸ್ ಶ್ವೇತಭವನಕ್ಕೆ ಹೋದ್ರು. ಇವ್ರದ್ದು ಯಾವ ರೀತಿ ಇದೆ, ಈಗ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಅಮೆರಿಕ ಮುಂದುವರಿದ ರಾಷ್ಟ್ರ ಯಾವ ರೀತಿ ಇದೆ ಅಂತ ಹೇಳಿ ಅಲ್ಲಿ ಅಧ್ಯಯನ ಮಾಡಿದ್ರು. ಆದ್ರೆ ಅದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅಲಿಖಿತ ಸಂವಿಧಾನ. ಅಲಿಖಿತ ಸಂವಿಧಾನದಲ್ಲಿ ಸಾರ್ವಜನಿಕರಿಗೆ, ಬಡವರಿಗೆ, ಬಗ್ಗರಿಗೆ ಯಾವುದೇ ವಿಧವಾದಂತ ಸ್ಥಾನಮಾನಗಳಿಲ್ಲ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕ ದೇಶದಿಂದ ವಾಪಸ್ ಬಂದು ಮತ್ತೆ ನಮ್ಮ ಎಲ್ಲ ದೇಶಗಳ ಸಂವಿಧಾನಗಳನ್ನು ಅರಿತು ಆ ಸಂವಿಧಾನದ ಗ್ರಂಥಗಳನ್ನು ತೆಗೆದುಕೊಂಡ್ಬಂದು ಕಡೆಯದಾಗಿ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಭಾರತ ದೇಶದ ಸಂವಿಧಾನವನ್ನು ರಚಿಸಿದರು. ರಚಿಸಿದಾಗ ಆ ಸಂವಿಧಾನದಲ್ಲಿ ಹೆಂಗಿರ್ಬೇಕು ಗೊತ್ತಾ, ನಮ್ಮ ದೇಶದ ಸಂವಿಧಾನದ ಲಕ್ಷಣಗಳು ಎಲ್ಲ ಧರ್ಮಗಳಿಗೂ, ಎಲ್ಲ ಜಾತಿಗಳಿಗೂ ವರ್ಣ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಅವರು ಸುಮಾರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಈ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಡುಗೆಯಾಗಿ ಕೊಟ್ಟರು. ಇವತ್ತಿನ ದಿವಸ ನಾವು ಇಷ್ಟೊಂದು ಸ್ವತಂತ್ರವಾಗಿ ಬದುಕಬೇಕಂದ್ರೆ ನಮ್ಮ ಸಂವಿಧಾನ. ಇವತ್ತು ಈ ಭಾರತ ದೇಶಕ್ಕೆ ಸಂವಿಧಾನವೇ ಪವಿತ್ರವಾದಂತ ಗ್ರಂಥ. ಅವರವರ ಧರ್ಮಗಳಿಗೆ ಅವರ ಗ್ರಂಥಗಳಿದ್ದಾವೆ, ಆದರೆ ಪ್ರತಿಯೊಂದು ಧರ್ಮದವರು ಇವತ್ತು ನಮ್ಮ ಸಂವಿಧಾನವನ್ನು ಅನುಸರಿಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಈ ಸಂವಿಧಾನ ಒಂದು ಇಲ್ಲದಿದ್ದರೆ, ನಮ್ಮ ಆರ್ಕೆ ಅವರು ಹೇಳಿದ್ರು, ಎಲ್ಲ ರಾಜರು ಇವತ್ತಿನ ದಿವಸ ಬೀದಿಗೆ ಬಂದಿದ್ದಾರೆ. ಯಾಕೆ? ಸಂವಿಧಾನವನ್ನು ರಚಿಸಿದಾಗ ಆ ಸಂವಿಧಾನದ ಕಟ್ಟುಪಾಡುಗಳಿಗೆ, ಅದರಲ್ಲಿರುವಂತ ನೀತಿ ನಿಯಮಗಳಿಗೆ ಕಟ್ಟು ಬಿದ್ದು ಅದನ್ನು ಅನುಸರಿಸಿ ಈ ದೇಶದಲ್ಲಿ ನಿರಂಕುಶ ಪ್ರಭುತ್ವ, ರಾಜಮನೆತನರು, ಪಾಳ್ಯಗಾರರು ಎಲ್ಲರೂ ಬೀದಿಗೆ ಬಂದರು. ಆಗ ಸಮಾನತೆ ಅನ್ನೋದು ಸ್ವಲ್ಪ ಅರಿವು ಮೂಡಿಸಿತು ಸಂವಿಧಾನದ ಮುಖಾಂತರ. ಇಷ್ಟೆಲ್ಲ ಹೇಳ್ತೀನಿ. ಅವರು ಓದಿದಂತ ಡಿಗ್ರಿಗಳು 37 ಡಿಗ್ರಿಗಳು. ಕಡೆ ಬಾರಟ್ಲ ಮಾಡೋಕೆ ಲಂಡನ್ಗೆ ಹೋದ್ರು. ಲಂಡನ್ಗೆ ಹೋಗಿ ಅಲ್ಲಿ ಅಧ್ಯಯನ ಮಾಡಿದ್ರು. ಇಡೀ ಪ್ರಪಂಚದ ಸಂವಿಧಾನಗಳ ಕಾನೂನುಗಳನ್ನು ಎತ್ತಿ ಹಿಡಿದರು.